ನಟ ಶಿವಣ್ಣ, ದರ್ಶನ್, ಧ್ರುವ ಸರ್ಜಾ ಬಗ್ಗೆ ತುಚ್ಛವಾಗಿ ಮಾತನಾಡಿದ್ದ ನಟ ಮಡೆನೂರು ಮನು ಕೊನೆಗೂ ಕ್ಷಮೆ ಯಾಚಿಸಿದ್ದಾರೆ. ಹಿರಿಯ ನಟರ ಬಗ್ಗೆ ಮಡೆನೂರು ಮಾತನಾಡಿದ್ದಾರೆ ಎನ್ನಲಾದಂಥ ಆಡಿಯೋ ವೈರಲ್ ಆಗಿ ಸಂಚಲನ ಸೃಷ್ಟಿಸಿತ್ತು. ಮಡೆನೂರು ವಿರುದ್ಧ ಸ್ಯಾಂಡಲ್ವುಡ್ ಅಸಹಕಾರ ಹೆಚ್ಚಾದ ಬೆನ್ನಲ್ಲೇ ನಟ ಧ್ರುವ ಸರ್ಜಾ ಬಳಿ ಮಡೆನೂರು ಕ್ಷಮೆ ಯಾಚಿಸಿದ್ದಾರೆ. ಶಿವರಾಜ್ ಕುಮಾರ್ ಇನ್ನೊಂದು 6 ವರ್ಷ ಸತ್ತೋತಂತ್ರಿ ನನಗೆ ಗೊತ್ತು. ಧ್ರುವ ಸರ್ 8 ವರ್ಷ, ದರ್ಶನ್ ಸಹೋದ ದರ್ಶನ್ ಸರ್ ಒಂದು 6 ವರ್ಷ ಕ್ರೇಜ್ ಇರುತ್ತೆ ಸಿನಿಮಾ ಮಾಡಲ್ಲ. ಅವ್ರ 3 ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ನಿಂತ ಗಂಡುಗಲ್ಲಿರಿ ನಾವು. ಕೇಳಿದ್ರಲ್ಲ, ಇದು ನಟ ಮಡೆನೂರು ಮನು ಕನ್ನಡದ ಹಿರಿಯ ನಟರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದ ಪರಿ. ಎಸ್, ಮಡೆನೂರು ಮನು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋದಲ್ಲಿ ಕನ್ನಡ ಚಿತ್ರರಂಗದ ಹೆಮ್ಮೆಯ ಸ್ಟಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಹಾಗೂ ನಟ ದರ್ಶನ್, ನಟ ಧ್ರುವ ಸರ್ಜಾ ಬಗ್ಗೆ ಕೀಳಾಗಿ ಮಾತನಾಡಿದ್ದು ಇಡೀ ಸ್ಯಾಂಡಲ್ವುಡ್ ಅನ್ನೇ ಕೆರಳಿಸಿತ್ತು. ಚಿತ್ರರಂಗದಿಂದ ಭಾರೀ ಅಸಹಕಾರ ವ್ಯಕ್ತವಾದ ಬೆನ್ನಲ್ಲೇ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಆಗಿದೆ. ಆಕ್ಷನ್ ಪ್ರಿನ್ಸ್ ಬಳಿ ನಟ ಮಡೆನೂರು ಮನು ಕ್ಷಮೆ ಯಾಚನೆ. ದಯಮಾಡಿ ಕ್ಷಮಿಸಿ, ತಪ್ಪಾಯ್ತು ಎಂದ ಮಡೆನೂರು ಮನು. ಮಡೆನೂರು ಮನು ಕಾಮಿಡಿ ಕಿಲಾಡಿಗಳು ಸೀಸನ್ 2ರ ವಿನ್ನರ್ ಹಾಗೂ ನಟ. ಕುಲದಲ್ಲಿ ಕೀಳ್ಯಾವುದೋ ಮೊದಲ ಸಿನಿಮಾದಲ್ಲೇ ಭಾರಿ ಭರವಸೆ ಮೂಡಿಸುವ ಹುಮ್ಮಸ್ಸಿನಲ್ಲಿ ಮನು ಅತ್ಯಾಚಾರದ ಆರೋಪದ ಸುಳಿಯಲ್ಲಿ ಸಿಲುಕಿ ಒದ್ದಾಡಬೇಕಾಯಿತು. ಕೊನೆಗೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ಮಡೆನೂರು ಮನುಗೆ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿತ್ತು. ಜೈಲಿನಿಂದ ಹೊರಬಂದವರೇ ನಾನು ಯಾರಿಗೂ ಕೇಡು ಬಯಸಿಲ್ಲ ಅಂತ ತಮ್ಮ ವಿರುದ್ಧ ಕೇಳಿಬಂದ ಆರೋಪಗಳ ಬಗ್ಗೆ ಪ್ರತಿಕ್ರಿಯಿಸಿದ್ದರು. ಕಾನೂನು ಹೋರಾಟ ಮಾಡುವುದಾಗಿಯೂ ಆರ್ಭಟಿಸಿದ್ದರು. ಸ್ಯಾಂಡಲ್ವುಡ್ ಅಸಹಕಾರ ಬೆನ್ನಲ್ಲೇ ಕ್ಷಮೆಯಾಚನೆ. ಯಾವಾಗ ಮಡೆನೂರು ಮನುಗೆ ಸಿನಿಮಾ ಕಿರುತೆರೆಗಳಲ್ಲಿ ಅಸಹಕಾರ ನೀಡಲಾಗುತ್ತೆ, ಅವಕಾಶ ಸಿಗೋದು ಕಷ್ಟ ಎಂಬೆಲ್ಲ ಮಾತುಗಳು ಕೇಳಿ ಬಂದುವೋ, ಎಚ್ಚೆತ್ತ ಮಡೆನೂರು ಮನು ನಟ ಧ್ರುವ ಸರ್ಜಾ ಬಳಿ ಕ್ಷಮೆಯಾಚಿಸಿದ್ದಾರೆ. ಮುಂದೆ ಬದಲಾಗ್ತೀನಿ ಅಂತ ವಿನಂತಿಸಿದ್ದಾರೆ. ಈ ವೇಳೆ ಮನುವನ್ನು ಕ್ಷಮಿಸಿದ ನಟ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ, ಶಿವಣ್ಣ ಸರ್, ದರ್ಶನ್ ಸರ್ ಬಳಿಯೂ ಕ್ಷಮೆ ಕೇಳುವಂತ ನಟ ಧ್ರುವ ಸರ್ಜಾ ಸಲಹೆ ನೀಡಿದ್ದಾರೆ. ಅಣ್ಣ ನಮಸ್ತೆ, ಮಡೆನೂರು ಮನು ಮಾತಾಡ್ತಾ ಇದ್ದೀನಿ. ನಾನು ನಿಜವಾಗ್ಲೂ ಸತ್ಯ ಹೇಳಬೇಕು ಅಂದರೆ ನಮ್ಮ ತಾಯಣೆ, ನನ್ನ ಕರೆ ಮೇಲೆ ಹಣೆ, ನಾನು ಉದ್ದೇಶಪೂರ್ವಕವಾಗಿ ನಾನು ಮಾತಾಡಿದ್ದಣ್ಣ. ತಪ್ಪಂತೂ ನಾನು ಮಾಡೇ ಇಲ್ಲ. ಎಷ್ಟು ವರ್ಷ ಬೇಕಾದರೂ ಹೇಳ್ತೀನಿ. ನಾನು ತಪ್ಪು ಮಾಡಿಸಿದಾರಣ್ಣ, ತಪ್ಪು ಮಾಡಿಸಿದ್ದಾರೆ. ಒಂದು ಒಳ್ಳೆ ಸಿನಿಮಾನ ಕೊಂದ್ಬಿಟ್ರಣ್ಣ ಎಲ್ಲ ಸೇರಿಕೊಂಡು. ಒಂದು ಒಳ್ಳೆ ಸಿನಿಮಾನ ಕೊಂದರು, ಗೊತ್ತಿಲ್ಲ ಅದು ಏನಾಗುತ್ತೋ ಮುಂದೆ. ಬಟ್ ಎಲ್ಲರೂ ಬ್ಯಾನ್ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿದ್ದಾರೆ. ನೀವೆಲ್ಲ ಮನಸ್ಸು ಮಾಡಿದರೆ ನಿಜವಾಗ್ಲೂ ಮತ್ತೆ ಎಲ್ಲೋ ಅಂತ ಜೀವನ ಕಟ್ಕೋತೀನಿ. ಏಕೆಂದರೆ ಕಲೆ ನಮ್ಗೆ ಬಂದಿರೋದಣ್ಣ, ನಮಗೆ ಬೇರೆ ಏನೂ ಗೊತ್ತಿಲ್ಲ. ನನಗೆ ಏನೂ ಗೊತ್ತಿಲ್ಲ. ಇಲ್ಲಿ ಸಂಘ ಸಹವಾಸಗಳು ಸ್ವಲ್ಪ ಮಾಡಿ ಕೆಟ್ಟೋಗಿದ್ದೀನಿ. ಇನ್ನು ಮುಂದಕ್ಕೆ ಯಾರ ಸಹವಾಸ ಬೇಡಣ್ಣ, ನಾನು ನೆಮ್ಮದಿಯಾಗಿ ಜೀವನ ಮಾಡ್ತೀನಿ. ನನ್ನ ಕಲೆ ಏನು ನಂಬ್ಕೊಂಬಂದೆ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತೀನಿ. ದಯಮಾಡಿ ಒಂದು ಅವಕಾಶ ಕೊಡಿ. ನೀವು ಅವಕಾಶ ಕೊಟ್ಟರೆ ನಿಜವಾಗ್ಲೂ ಎಲ್ಲೋ ಅಂತ ಜೀವನ ಮಾಡ್ತೀನಿ. ಒಟ್ಟಾರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಎನ್ನುವಂತೆ ನಟ ಮಡೆನೂರು ಕ್ಷಮೆ ಕೇಳಿದ್ದಾರೆ. ನಟ ಶಿವಣ್ಣ ಹಾಗೂ ನಟ ದರ್ಶನ್ ಕ್ಷಮಿಸ್ತಾರ, ಕಾದು ನೋಡಬೇಕಿದೆ. ಲೋಕೇಶ್, ಫಿಲ್ಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.